ನಮಸ್ಕಾರ ಸ್ನೇಹಿತರೆ, ಜೀವನಕ್ಕೆ ದಾರಿ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮನೆಯ ಹೆಂಗಳೆಯರು ಮುಂಜಾನೆ ಎದ್ದು ಹೊಸಲಿಗೆ ನೀರು ಹಾಕಿ ರಂಗೋಲಿ ಹಾಕಿದರೆ ಮನೆಗೊಂದು ಲಕ್ಷಣ. ಈ ರಂಗೋಲಿ ಹಾಕುವ ಸಂಪ್ರದಾಯ ಹಿಂದಿನಿಂದ ಈಗಿನವರೆಗೂ ಪಾಲಿಸಿಕೊಂಡು ಬರಲಾಗುತ್ತಿದೆ. ಈಗೀಗ ಆಧುನಿಕತೆಗೆ ಒಳಗೊಂಡ ಜನ ರಂಗೋಲಿ ಹಾಕಲು ಸಮಯವಿಲ್ಲದೆ ರಂಗೋಲಿ ಚಿತ್ರವಿರುವ ಪ್ಲಾಸ್ಟಿಕ್ ಹಾಳೆಯನ್ನು ತಮ್ಮ ಮನೆಯ ಬಾಗಿಲ ಮುಂದೆ ಅಂಟಿಸಿಬಿಡುತ್ತಾರೆ. ಆದರೆ ಇದರಿಂದ ಯಾವುದೇ ಪರಿಣಾಮಗಳು ಉಂಟಾಗದು. ನಿಜವಾಗಿಯೂ ರಂಗೋಲಿಯ ಪ್ರಾಮುಖ್ಯತೆ ಏನು, ಅದರಿಂದ ಉಂಟಾಗುವ ಉಪಯೋಗಗಳೇನು ಎನ್ನುವುದರ ಕುರಿತು ಬನ್ನಿ ಈ ಕಥೆಯನ್ನು ಕೇಳೋಣ. ಒಮ್ಮೆ ಒಬ್ಬಾಕೆಯ ಆಯುಸ್ಸು ಮುಗಿದಿದೆ ಎಂದು ಯಮಧರ್ಮರಾಯ ಅವಳ ಪ್ರಾಣ ತೆಗೆದುಕೊಂಡು ಹೋಗಲು ಬೆಳಗ್ಗೆ ಅವಳ ಮನೆಗೆ ಬಂದ. ಆದರೆ ಅದಾಗಲೇ ಆಕೆ ಎದ್ದು ಸ್ನಾನ ಮಾಡಿ ಮನೆ ಎದುರು ಸಾರಿಸಿ ಸಗಣಿ ಬಳಿದು ಸುಂದರವಾದ ಒಂದು ರಂಗೋಲಿಯನ್ನು ಹಾಕಿದ್ರಂತೆ. ಆ ಸುಂದರವಾದ ಚಿತ್ತಾರ ನೋಡುತ್ತಿದ್ದಂತೆ ಯಮನ ಮನಸ್ಸಿನಲ್ಲಿ ಪಾಸಿಟಿವ್ ವೈಬ್ರೇಷನ್ ಹರಿದು ಪ್ರಾಣ ಕೊಂಡೊಯ್ಯಲು ಮನಸ್ಸಾಗದೆ ಹಾಗೇ ಮರಳಿದನಂತೆ. ರಂಗೋಲಿ ಏಕೆ ಹಾಕಬೇಕು ಅಂತ ಕೇಳಿದರೆ, ಸೂರ್ಯೋದಯಕ್ಕೆ ಮೊದಲೇ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕುವ ಮನೆಯನ್ನು ಯಮ ಪ್ರವೇಶಿಸುವುದಿಲ್ಲ ಎಂಬ ಈ ಕಥೆಯನ್ನು ಅಡಗೂಲಜ್ಜಿ ಹೇಳುತ್ತಾಳೆ. ಆದರೆ ಈಗಿನ ತಲೆಮಾರಿನವರಿಗೆ ಇಂಥ ಅಂತೆ ಕಂತೆ ಕಥೆಗಳಲ್ಲಿ ನಂಬಿಕೆ ಇಲ್ಲ. ಎಲ್ಲದಕ್ಕೂ ವೈಜ್ಞಾನಿಕ, ಆಧ್ಯಾತ್ಮಿಕ ಉತ್ತರಗಳನ್ನೇ ನಿರೀಕ್ಷಿಸುತ್ತಾರೆ. ಹಾಗೆಯೇ ರಂಗೋಲಿ ಏಕೆ ಹಾಕಬೇಕೆಂದು ಅಜ್ಜಿ ಹೇಳಿದ ಕತೆ ನಿಮಗೆ ಸಮಾಧಾನ ತಂದಿಲ್ಲವೆಂದರೆ ನಿಮಗೆ ಸಮಾಧಾನ ಕೊಡುವ ಉತ್ತರ ಈಗ ನಾವು ಕೊಡುತ್ತೇವೆ. ಆದರೆ ಓದಿದ ಮೇಲೆ ಪ್ರತಿದಿನ ಬೆಳ್ಳಂಬೆಳಗ್ಗೆ ಎದ್ದು ಮನೆ ಎದುರು ರಂಗೋಲಿ ಹಾಕಲು ಶುರು ಮಾಡುತ್ತೇನೆ ಎಂದು ನೀವು ನಮಗೆ ಭರವಸೆಯನ್ನು ಕೊಡಬೇಕು. ಹೇಗೋ ಒಟ್ಟಿನಲ್ಲಿ ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಉಳಿಯಬೇಕು. ಹಾಗಾದರೆ ವೈಜ್ಞಾನಿಕ ಕಾರಣಗಳು ಯಾವುವು ಅಂತ ಈ ಮುಂದೆ ನೋಡೋಣ. ಸಾಮಾನ್ಯವಾಗಿ ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಲ್ಲಿ ಹಾಕಲಾಗುತ್ತಿತ್ತು. ಇದು ಹಕ್ಕಿಗಳು ಹಾಗೂ ಕೀಟಗಳಿಗೆ ಆಹಾರವಾಗುತ್ತಿತ್ತು. ನಮ್ಮ ಜೊತೆಯಲ್ಲಿ ಬದುಕುವ ಪ್ರಾಣಿ ಪಕ್ಷಿ ಕೀಟಗಳೊಂದಿಗೆ ಸಹಬಾಳ್ವೆ ನಡೆಸುವ ಸಂದೇಶ ಇದಾಗಿತ್ತು. ರಂಗೋಲಿ ಹಾಕುವ ಸಲುವಾಗಿ ಮಹಿಳೆಯರು ಬೇಗ ಏಳುತ್ತಿದ್ದರು. ರಂಗೋಲಿ ಹಾಕುವ ವೇಳೆ ತಣ್ಣನೆಯ ಶುದ್ಧ ಗಾಳಿ ತೆಗೆದುಕೊಳ್ಳುತ್ತಾ ಬಾಗಿ ಎದ್ದು ಮಾಡುವುದರಿಂದ ವ್ಯಾಯಾಮವಾಗುತ್ತಿತ್ತು. ಮನಸ್ಸಿಗೆ ಚೈತನ್ಯ ಬರುತ್ತಿತ್ತು. ಹುರುಪಿನಿಂದ ಮುಂದಿನ ಕೆಲಸಗಳನ್ನು ಮಾಡುತ್ತಿದ್ದರು. ರಂಗೋಲಿ ಹಾಕುವ ಅಭ್ಯಾಸವು ಬೇಗ ಏಳುವಂತೆ ಮಾಡುತ್ತಿತ್ತಲ್ಲದೆ ಅವರನ್ನು ಆರೋಗ್ಯವಂತರಾಗಿ ಇಡುತ್ತಿತ್ತು. ರಂಗೋಲಿ ಹಾಕುವಾಗ ಮಹಿಳೆಯರು ಎಲ್ಲೂ ಎಳೆ ತಪ್ಪಿ ಹೋಗದಂತೆ ಜಾಗ್ರತೆ ವಹಿಸುತ್ತಿದ್ದರು. ನೆನಪಿನ ಸುರುಳಿ ಬಿಚ್ಚಿ ಹೊಸ ಹೊಸ ರಂಗೋಲಿ ಹಾಕುತ್ತಿದ್ದರು. ಜಾಗ್ರತೆಯಿಂದ ಬಣ್ಣ ತುಂಬುತ್ತಿದ್ದರು. ಇದರಿಂದ ಮಹಿಳೆಯರಿಗೆ ಬೆಳ್ಳಂಬೆಳಗ್ಗೆಯೇ ಏಕಾಗ್ರತೆ, ನೆನಪಿನ ಶಕ್ತಿ ಆಟವಾಗುತ್ತಿತ್ತು. ಇದು ಅವರನ್ನು ಮಾನಸಿಕವಾಗಿಯೂ ಸಲಬರನ್ನಾಗಿಸುತ್ತದೆ. ಮಹಿಳೆಯರು ರಂಗೋಲಿ ಹಾಕುವಾಗ ಬೆರಳನ್ನೇ ಬಳಸುವುದರಿಂದ ಮುದ್ರಾತಂತ್ರ ಬಳಕೆಯಾಗುವುದು. ಇದರಿಂದ ಮಹಿಳೆಯರ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುವುದು. ಸಿಮೆಟ್ರಿಕ್ ರಚನೆಗಳು ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತವೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಯಾರಾದರೂ ಮನೆಯ ಒಳಬರುವಾಗ ಅಂಥ ಸಿಮೆಟ್ರಿಕ್ ರಚನೆಯನ್ನು ನೋಡುತ್ತಾ ದಾಟಿದರೆ ಅವರ ಮನಸ್ಸಿನಲ್ಲಿದ್ದ ಅಥವಾ ಅವರಲ್ಲಿ ಬರಬಹುದಾದ ಚಿಂತೆ, ಕೋಪ, ಆತಂಕ ಎಲ್ಲ ಕಳೆದು ಧನಾತ್ಮಕ ಶಕ್ತಿ ಅವರಲ್ಲಿ ಪ್ರವೇಶಿಸುತ್ತದೆ. ಇದರಿಂದ ಮನೆಯೊಳಗೆ ಉತ್ತಮ ಮನಸ್ಥಿತಿಯಿಂದ ಕಾಲಿಡುತ್ತಾರೆ. ಅಷ್ಟೇ ಅಲ್ಲ, ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹಾಕುವುದರಿಂದ ಮನೆಯ ಗಂಡಸರು ಹೊರಗೆ ಕೆಲಸಕ್ಕೆ ಹೋಗುವಾಗ ಅವರ ಮನಸ್ಸು ರಂಗೋಲಿ ನೋಡಿ ಧನಾತ್ಮಕ ಶಕ್ತಿಯಿಂದ ಕೂಡಿರುತ್ತಿತ್ತು. ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ 3-4 ಮಹಿಳೆಯರು ಒಟ್ಟಾಗಿ ದೊಡ್ಡ ರಂಗೋಲಿ ಹಾಕಿ ಬಣ್ಣ ತುಂಬುತ್ತಾರೆ. ಇದು ಸಾಂಸ್ಕೃತಿಕವಾಗಿ ಹಾಗೂ ಸಾಮಾಜಿಕವಾಗಿ ಅವರ ನಡುವಿನ ಬಂಧ ಬಿಗಿಯಾಗಿ ಸಹಬಾಳ್ವೆ ಹೆಚ್ಚಿಸಿ ಸಂತೋಷ ತರುತ್ತದೆ. ತಮ್ಮನ್ನು ನೆಗೆಟಿವ್ ಎನರ್ಜಿಯಿಂದ ರಕ್ಷಿಸಿಕೊಂಡು ಕಾಸ್ಮಿಕ್ ಶಕ್ತಿಯ ಅಂದರೆ ಧನಾತ್ಮಕ ಪರಿಣಾಮ ಪಡೆಯಲು ನಮ್ಮ ಪೂರ್ವಜರು ಕಂಡುಕೊಂಡ ಸರಳ ಪರಿಹಾರ ರಂಗೋಲಿ.
ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.